ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ ಮಂಡ್ಯದಿಂದ ಬ್ಲಾಗ್ಸ್ನ ಶೇರ್ ಮಾಡ್ತೀನಿ. ನೀವೇನಾದ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದು ನವೆಂಬರ್ 6ನೇ ತಾರೀಕಿನ ಬ್ಲಾಗ್ ಆಗಿರುತ್ತೆ. ಸೊ ಅಮ್ಮನ ಮನೆಯಲ್ಲೇ ಇದ್ದೆ ಇಷ್ಟು ದಿನ. ಇವತ್ತು ನಾನು ವಾಪಸ್ ನಮ್ಮನೆಗೆ ಹೋಗ್ತಾ ಇದ್ದೀನಿ. ಏನಂದರೆ ಇಲ್ಲಿ ಸ್ವಲ್ಪ ನನಗೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಆಯಿತು. ಆ್ಯಂಡ್ ಮನೇಲಿ ಸದ್ಯಕ್ಕೆ ಯಾರೂ ಇರೋಲ್ಲ ಅಲ್ವಾ, ತುಂಬಾ ಬೋರ್ ಆಗ್ತಿತ್ತು. ಒಂದು 3 days 4 days ಹೆಂಗೂ ಟೈಮ್ ಸ್ಪೆಂಡ್ ಆಯಿತು. ಬಟ್ ಫೈನಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಹಿಂದಿನ ದಿನವೇ ಹೋಗಬೇಕಿತ್ತು, ಬಟ್ ಅವತ್ತೇನೋ ಯಶು ಸ್ವಲ್ಪ ಬ್ಯುಸಿ ಇದ್ದರು ಅಂತ ಹೇಳಿ ಹೋಗೋಕ್ಕಾಗಲಿಲ್ಲ. ಯಾಕಂದರೆ ಅದನ್ನು 2ನೇ ಫ್ಲೋರಲ್ಲೇ ಮನೆ ಇರೋದು. ಸುಮ್ಮನೆ ಹತ್ತು ಇಳಿದು ಹಿಂಸೆ ಆಗುತ್ತೆ ಅಂತ ಹೇಳಿ ನೆಕ್ಸ್ಟ್ ಡೇ ನನಗೆ ಐ ಚೆಕಪ್ ಮಾಡಿಸ್ಬೇಕಿತ್ತು. ಹಾಗಾಗಿ ನಾಳೆ ಹೇಗಿದ್ದರೂ ಕೆಳಗಡೆ ಇಳಿತೀಯಲ್ಲ ಆವಾಗಲೇ ಹೋಗೋಣ ಅಂತ ಹೇಳಿ ಅಂದಿದ್ರು. ಹಾಗಾಗಿ ನಾನು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಅವ್ರು ಬಂದಾಗ ಹೋಗೋಣ, ಐ ಚೆಕಪ್ ಮಾಡಿಸ್ಕೊಂಡು ಹಂಗೆ ಮನೆಗೆ ಹೋದ್ರಾಯ್ತು ಒಟ್ಟಿಗೆ ಅಂತ. ಸೊ ಇದು ನನ್ನ ಫ್ರೆಂಡದು, ಅಂದರೆ ನನ್ನ ಹಸ್ಬೆಂಡ್ ಫ್ರೆಂಡ್ ಅವ್ರದ್ದು ಶಾಪು. ಒಂದೇ ಶಾಪಲ್ಲಿ ಐ ಚೆಕಪ್ ಮಾಡ್ತಾರೆ, ಸ್ಪೆಕ್ಸ್ ಎಲ್ಲ ಕೊಡ್ತಾರೆ, ಜೊತೆಗೆ ಬ್ಯೂಟಿ ಪಾರ್ಲರು, ಬಟ್ಟೆ ಮತ್ತು ಸ್ಯಾರಿನ ಪ್ಲೇಟ್ ಮಾಡ್ತಾರಲ್ಲ ಆ ಥರ ಎಲ್ಲ ಒಂದೇ ಒಂದು ಶಾಪಲ್ಲಿ ಎಲ್ಲನೂ ಮಾಡ್ತಿದ್ದಾರೆ. ತುಂಬ ಖುಷಿ ಆಯಿತು ನೋಡಿಬಿಟ್ಟು. ಎಷ್ಟು ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ ಎಲ್ಲನೂ. ಒಂದೇ ಒಂದು ಸ್ಪೇಸಲ್ಲಿ ಇಷ್ಟು ಥರದ್ದು ಒಂದು ಸರ್ವಿಸ್ನ ಪ್ರೊವೈಡ್ ಮಾಡೋದಕ್ಕೆ ಅಂತ ಅನ್ನಿಸ್ತು. ಚೆನ್ನಾಗಿದೆಯಾ? ಕುತ್ಕೊಳ್ಬೋದಾ? ಏನು ಜೋರಾಗಿ ಹೇಳು. ಮೇಕಪ್ ಮಾಡ್ಕತ್ತೀಯಾ? ತಗೋ ಮೇಕಪ್ ರಾಣಿ. ಆಂಟಿ ಹೊಡಿತಾರೆ, ಅವ್ರ ಕೈಲಿ ಮಾಡಿಸ್ಕೊಳ್ಳೋ. ಸುಮ್ಮನೆ ಕುತ್ಕೋಬೇಕಿಲ್ಲ, ಕರ್ಕೊಂಡು ಹೋಗ್ತೀನಿ. ಹಾಂ ಅಷ್ಟೇ ಬಿದ್ದೋಗಲ್ಲ ಅದಷ್ಟೇ, ಸುಮ್ಮನೆ ಕುತ್ಕೋಬೇಕು. ಹಾಗೆ ಇಲ್ಲಿ ಐ ಚೆಕಪ್ಗೆ ಬಂದಿದ್ವಿ ಅಂತ ಹೇಳಿದ್ದೆ. ಏನಂದರೆ ನನ್ನ ಐ ಸ್ವಲ್ಪ ಶಾರ್ಟ್ ಸೈಟ್ ಇದೆ, ದೂರದ್ದು ಸ್ವಲ್ಪ ಬ್ಲರ್ ಇದೆ. ಹಾಗಾಗಿ ನಾನು ತುಂಬ ವರ್ಷದಿಂದಲೂ ಸ್ಪೆಕ್ಸ್ನ ಯೂಸ್ ಮಾಡ್ತೀನಿ. ಬಟ್ ನಾನು ವೀಡಿಯೋದಲ್ಲಿ ಯಾವಾಗಲೂ ಹಾಕಿಲ್ಲ ಗೊತ್ತಾ. ಇಷ್ಟು ವರ್ಷ ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡಿದ್ದೀನಿ, ಒಂದು ವೀಡಿಯೋದಲ್ಲಿ ಕೂಡ ನಾನು ಸ್ಪೆಕ್ಸ್ ಯೂಸ್ ಮಾಡಿಲ್ಲ. ಏನೋ ಗೊತ್ತಿಲ್ಲ, ನನಗೆ ಕನ್ನಡಕ ಹಾಕೊಳ್ಳೋದು ಅಷ್ಟು ನನಗೆ ಇಷ್ಟ ಇಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ. ಬಟ್ ವಿಧಿ ಇಲ್ಲ, ಹಾಕೊಬೇಕು. ಅದರ್ವೈಸ್ ನನಗೆ ಬೇರೆ ಸರ್ಜರಿ ಮಾಡಿಸ್ಕೊಳ್ಳೋದು, ಇದು ಲೇಸರ್ ಟ್ರೀಟ್ಮೆಂಟು ಅದೆಲ್ಲ ನನಗೆ ಸರ್ಜರಿ ಅಂತಾರೆ, ಅದಕ್ಕೆ ಲೇಸರ್ ಟ್ರೀಟ್ಮೆಂಟ್. ಸೊ ಲೇಸರ್ ಅದೆಲ್ಲ ಮಾಡಿಸೋದಕ್ಕೆ ನಂಗೆ ಅಷ್ಟು ಇಷ್ಟ ಇಲ್ಲ. ಹಾಗಾಗಿ ಸ್ಪೆಕ್ಸ್ ಯೂಸ್ ಮಾಡಲೇಬೇಕು, ಇಲ್ಲ ಆದರೆ ದೂರದ್ದು ಕಾಣಲ್ಲ. ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತೀನಿ ವಿಧಿ ಇಲ್ಲದೆ. ಬಟ್ ಇಷ್ಟು ದಿನ ಏನಕ್ಕೆ ನನಗೆ ಇಷ್ಟ ಇಲ್ವಲ್ಲ, ಹಾಗಾಗಿ ವೀಡಿಯೋಸಲ್ಲಿ ನಾನು ತೋರಿಸಿರಲೇ ಇಲ್ಲ. ಇನ್ನು ಮುಂದೆ ನಾನು ಸ್ಪೆಕ್ಸ್ ಹಾಕ್ಕೊಂಡು ಕೂಡ ವೀಡಿಯೋಸ್ನ ಮಾಡ್ತೀನಿ. ನನಗೆ ರೆಗ್ಯುಲರಾಗಿ ನೋಡ್ತಾರಲ್ಲ ನನ್ನ, ಅಂದರೆ ದಿನನಿತ್ಯ ನನ್ನ ಫ್ರೆಂಡ್ಸು, ಫ್ಯಾಮಿಲಿ, ಅಕ್ಕಪಕ್ಕದವರು ಇಲ್ಲ ನನ್ನ ಸ್ಪೆಕ್ಸ್ ಯೂಸ್ ಮಾಡಿನೇ ಎಲ್ಲರೂ ನೋಡೋದು. ಬಟ್ ನಾನು ವೀಡಿಯೋದಲ್ಲಿ ಒಂದಿನೂ ಹಾಕ್ಕೊಂಡಿರಲಿಲ್ಲ. ಬಟ್ ಇವತ್ತು ಫೈನಲಿ ಇನ್ಮೇಲಿಂದ ಹಾಕ್ಕೊಳ್ತೀನಿ. ಇದೊಂದು ಸೀಕ್ರೆಟ್ ನಾನು ನಿಮ್ಗೆ ಹೇಳೇ ಇರಲಿಲ್ಲ. ತಿರುಗಿಸಿ ಹಾಕೋ, ನೀನೇನು ಹಾಕೋ, ತಿರುಗು ಇಲ್ಲ ಇಲ್ವಾ? ಈ ಚೆನ್ನಾಗಿ ಕಾಣಿಸಿದ್ ಕಣದೊಳಗೆ. ತಿರ್ಗೋ ಈ ಕಡೆ, ನಾನು ಸಲ ನೋಡ್ತೀನಿ. ತಿರ್ಗೋ. ಡಾಕ್ಟ್ರ್ ಥರ ಹಾಕೋ, ನೀನು ನಾನು ಫೋಟೋ ತೆಗಿತೀನಿ. ಹಾಕೋ ತಲೆ ಕತ್ತು. ಹಾಗೆ ಲಿರಿಷನ್ನ ಹೊರ್ಗಡೆ ಕರ್ಕೊಂಡೋದ್ರೆ ಎಷ್ಟು ಆಡ್ತಾಳೆ ಅಂದರೆ ಸಿಟ್ಟು ಬರೆಸ್ತಾಳೆ ಒಂದೊಂದು ಸಲ. ಆದರೆ ಆ ಸ್ಪೆಕ್ಸ್ ಹಾಕೊಂಡಿದ್ಲಲ್ಲ, ಒಂದು ಬ್ಲ್ಯಾಕ್ ಕಲರು ಮುದ್ದಾಗಿ ಕಾಣಿಸ್ತಿದ್ಲಲ್ವ ಅದರಲ್ಲಿ. ಈ ಮಾಷಾ ಆ್ಯಂಡ್ ದ ಬಿಯರಲ್ಲಿ ಮಾಷಾಗೆ ಟೀಚರ್ ರೋಲ್ ಹಾಕಿರ್ತಾರೆ, ಅದರಲ್ಲಿ ಸೇಮ್ ಮಾಷಾ ಥರನೇ ಕಾಣಿಸ್ತಿದ್ಲು ಲಿರಿಷಾ. ಈಗ ನಾನು ನಮ್ಮನೆಗೆ ಬಂದಿದ್ದೀನಿ. ಏನೋ ಒಂಥರ ಖುಷಿ ಆಗ್ತಾಯಿತ್ತು. ಬಂದೆ, ದೇವ್ರಿಗೆ ಕೈ ಮುಗಿಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಮನೆ ನೋಡಿ ಹೆಂಗಿದೆ ಅಂತ. ನನ್ನ ಮುಖದಲ್ಲಿ ಸ್ಮೈಲ್ ಕೂಡ ನೋಡ್ತಿರ್ಬೋದು. ಯಾಕೆ ನೀವು ಅಲ್ಲಿರೋದಿಲ್ವಾ ಅಂತಂದರೆ
ಆಫ್ಟರ್ ಡೆಲಿವರಿ ನಾನು ಹೋಗ್ತೀನಿ, ಇಲ್ಲ ಅಂತಲ್ಲ. ಬಟ್ ಇವಾಗ ಏನಂದರೆ ಯಾರೂ ಮನೇಲಿ ಇರಲ್ಲ ಸದ್ಯಕ್ಕೆ. ಇನ್ನು ಮುಂದೆ ಇರ್ತಾರೆ. 1 ವೀಕ್ 15 ಡೇಸು ಎಲ್ಲರೂ ಬ್ಯುಸಿ ಇದ್ದರು. ಹಾಗಾಗಿ ನಾನು ಒಬ್ಬಳೇ ಅಲ್ಲಿ ಏನು ಮಾಡಲಿ, ಹೊಸ ಜಾಗ ಬೇರೆ ಅದು. ಮನೆ ಈಗ ರೀಸೆಂಟಾಗಿ ಶಿಫ್ಟ್ ಆಗಿರೋದು, ನಮ್ಮಮ್ಮ ನನ್ನ ತಂಗಿ ಇಬ್ಬರೂ. ಸೊ ನನಗದು ಹೊಸ ಜಾಗ. ಆ್ಯಂಡ್ ಮನೆಯಲ್ಲಿ ಯಾರಾದರೂ ಇದ್ದರೆ ಅಷ್ಟು ಫೀಲ್ ಆಗೋಲ್ಲ. ಒಬ್ಬರೇ ಇದ್ದಾಗ ತುಂಬ ಬೋರ್ ಆಗುತ್ತೆ. ಹಾಗಾಗಿ ನಾನು ನಮ್ಮ ಮನೆಗೇ ಬಂದಿದ್ದೀನಿ. ಸೊ ಇಲ್ಲಿ ಬಂದು ಇವೆಲ್ಲ ಎತ್ತಿಟ್ಟು ಇದೇ ಒಂದಷ್ಟು ಕೆಲಸಗಳಾಯಿತು. ಮನೆಯಲ್ಲಿ ನಾವು ಇಲ್ಲ ಅಂದರೆ ಹೇಗೆ ಅಲ್ವಾ ಅಂತ ಅನಿಸುತ್ತೆ. ಯಾಕಂದರೆ ಇದನ್ನು ಫುಲ್ ಅಡ್ಜಸ್ಟ್ ಆಗಿಬಿಟ್ಟಿದೆ. ನನಗಂತೂ ನನ್ನ ಮನೆ ಫುಲ್ ಅಡ್ಜಸ್ಟ್ ಆಗಿದೆ. ಏನೋ ಒಂಥರ ನನಗೆ ಮನೆ ನೀಟಾಗಿರಬೇಕು, ಒಂಥರ ಖುಷಿ ಆಗುತ್ತೆ ನೋಡಿದ್ರೆ. ಸೊ ನೀವೇ ಬಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡೆ. ಅದಲ್ಲದೆ ನನ್ನ ಹಸ್ಬೆಂಡ್ಗೆ ಇದೊಂದು ದೀಪಾವಳಿಗೆ ಅವರ ಕೊಲೀಗ್ ಅಥವಾ ಅವ್ರ ಸರ್ ಇರ್ಬೋದು, ಗಿಫ್ಟ್ ಕೊಟ್ಟಿದ್ದರು. ಕಾಮಾಕ್ಷಿ ದೀಪ ಚೆನ್ನಾಗಿತ್ತು, ಪುಟಾಣಿ ದೀಪ. ಸೊ ಸ್ವಲ್ಪನೇ ಎಣ್ಣೆ ಹಿಡಿಯುತ್ತೆ, ಬಟ್ ತುಂಬ ಚೆನ್ನಾಗಿದೆ. ಆಮೇಲೆ ಖಜಾನ ಜ್ಯುವೆಲ್ಸ್ ಇದೆಯಲ್ಲ ಅದರದ್ದೇ ಪ್ಯೂರಿಟಿ ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಯೂಸ್ ಮಾಡಿಲ್ಲ, ಇನ್ನು ಹಾಗೆ ಎತ್ತಿಟ್ಟಿದ್ದೀನಿ. ಇದು ನೋಡಿದ್ದೀರಲ್ವ, ನವೆಂಬರ್. ಈಗ ಆಲ್ರೆಡಿ ನೀವು ಈ ವಿಡಿಯೋ ನೋಡೋಷ್ಟರಲ್ಲಿ ಒಂದು 20 ಡೇಸ್ ಆಗೇ ಹೋಗಿರುತ್ತೆ ಅನಿಸುತ್ತೆ. ಸೊ ಅವತ್ತಿನ ವೀಡಿಯೋನ ನಾನು ಇವತ್ತು ಹಾಕ್ತಾಯಿದ್ದೀನಿ. ಜೊತೆಗೆ ಡೆಲಿವರಿ ಆಯಿತಾ ಏನು ಅದೆಲ್ಲ ಅಪ್ಡೇಟ್ಸ್ ನಿಮಗೆ ಹೇಳ್ತೀನಿ. ಈಗ ಆಲ್ರೆಡಿ ಹೇಳಿರ್ತೀನಾ ಇಲ್ವಾ ಏನೋ ಗೊತ್ತಿಲ್ಲ, ಬಟ್ ಡೆಲಿವರಿ ಆಗಿದರೆ ಅಪ್ಡೇಟ್ಸ್ ಅಂತೂ ಖಂಡಿತ ನೀಡ್ತೀನಿ. ಮನೆಗೆ ಬಂದೆ. ಸೀಮಂತದ ಬೆಳಿಗ್ಗೆ ನಾವು ಮನೆಯಿಂದ ಹೋಗಿದ್ದಿದ್ದು ಸ್ವಲ್ಪ ಕ್ಲೀನ್ ಇತ್ತು. ಅಂದರೆ ಹೋಗ್ಬೇಕಾದ್ರೆ ಒಂದಷ್ಟು ನೀಟ್ ಮಾಡಿದ್ವಿ, ಒಂದಷ್ಟು ಎಷ್ಟು ಕ್ಲೀನ್ ಮಾಡಬೇಕಷ್ಟು. ಬಟ್ ಇನ್ನು ಆಲ್ಮೋಸ್ಟ್ ಇದ್ದೇ ಇರುತ್ತಲ್ವ, ವಾಶ್ ಮಾಡಬೇಕಾಗಿರೋ ಬಟ್ಟೆಗಳು, ಯೂಸ್ ಮಾಡಿರೋ ಪಾತ್ರೆಗಳು ಅದೆಲ್ಲ ಒಂದಷ್ಟು. ಹಾಗಾಗಿ ಅದನ್ನೆಲ್ಲ ಒಂದಷ್ಟು ಕೆಲಸ ಮಾಡಿಕೊಂಡೆ ಅವತ್ತು. ಹಾಗೆಯೇ ಏನಾದರೂ ತಿನ್ನಬೇಕಂತ ಅನ್ನಿಸ್ತಾ ಇತ್ತು. ಸೌತೆಕಾಯಿ ಇತ್ತದನ್ನ ಹೊರಿತಾ ಇದ್ಲು ವರ್ಷ. ಆಮೇಲೆ ಬಜ್ಜಿ ತಂದುಕೊಡಿ ಅಂತ ಅಂದೆ ನನ್ನ ಹಸ್ಬೆಂಡ್ಗೆ, ತಂದುಕೊಡಿ ಅಂತ. ಅವರು ತರ್ತೀನಿ ಇಲ್ಲ ಅಂತ ಏನೂ ಕರೆಕ್ಟಾಗಿ ಹೇಳಲಿಲ್ಲ. ಸೊ ಬಿಡು, ತರೋದಿಲ್ವೇನೆಲ್ಲೋ ಹೊರಗಡೆ ಇದ್ದಾರೆ ಅಂತ ನಾವು ಮನೇಲೇ ಮಾಡಬೇಕಂತ ಪ್ಲ್ಯಾನ್ ಮಾಡಿಕೊಂಡ್ರೆ ಅವರು ತೊಗೊಂಡು ಬಂದಿದ್ದಾರೆ. ನಾವು ಮನೇಲೆಲ್ಲ ಕಟ್ ಮಾಡಿ ಇನ್ನೇನು ಎಣ್ಣೆಗೆ ಹಾಕಬೇಕಿತ್ತು. ಅಷ್ಟರಲ್ಲಿ ತಂದಿದ್ದೀನಿ, ಇಲ್ಲಿ ಬ್ಯಾಸ್ಕೆಟಲ್ಲಿ ಹಾಕಿದ್ದೀನಿ ಎತ್ಕೋ ಅಂತ ಹೇಳಿದ್ರು. ಹಾಗಾಗಿ ಅದನ್ನು ತಿಂದ್ವಿ. ಜೊತೆಗೆ ಇದನ್ನು ಕೂಡ ಅವ್ರು ಬಂದಮೇಲೆ ಅವ್ರಿಗೂ ಕೂಡ ಹಾಕ್ಕೊಟ್ಬಿಟ್ಟು ಅದನ್ನು ಕೂಡ ತಿಂದ್ವಿ. ಇನ್ನೇನು ಮಾಡೋದು, ಮಾಡಿಬಿಟ್ಟಿದ್ದೀವಲ್ಲ ಅಂತ. ಹಾಗೆ ನನಗೆ ಸಪ್ಪೆದು ಟೀ, ಕಾಫಿ, ಹಾಲೆಲ್ಲ ಸಪ್ಪೆನೇ. ಸೊ ಸಪ್ಪೆ ಟೀ ಜೊತೆಲಿ ಬಜ್ಜಿ ತಿಂದಿದ್ದಾಯಿತು. ಸ್ವಲ್ಪ ಸ್ಟಾರ್ಟಿಂಗ್ ಒಂಥರ ಅನ್ನಿಸ್ತು, ಬಟ್ ಆಮೇಲೆ ಒಂದು ಚೂರೇ ಬೆಲ್ಲ ಹಾಕ್ಕೊಳ್ತಿದ್ದೆ, ಒಂಚೂರು. ಕೆಲವೊಂದು ಸಲ ಏನೂ ಹಾಕ್ಕೊಳ್ದೇ ತುಂಬ ಸಲನೂ ಕುಡಿದಿದ್ದೀನಿ. ತೀರಾ ಏನಾದರೂ ತಲೆನೋವು ಬಂದಾಗ ಒಂಚೂರು ಹಾಕ್ಕೊಂಡು ಸಪ್ಪೆನೇ ಕುಡಿತಿದ್ದೆ. ಇದಾದಮೇಲೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಹಿಂದಿನ ದಿನ ಬಂದ್ವಲ್ಲ, ಏನೂ ಕ್ಲೀನಿಂಗ್ ಎಲ್ಲ ಏನು ಮಾಡ್ಕೊಳ್ಳಿಲ್ಲ. ಜಸ್ಟು ಸ್ವಲ್ಪ ಏನೆಲ್ಲ ಥಿಂಗ್ಸ್ಗಳಿದೆ ಅದೆಲ್ಲ ಆದಷ್ಟು ಎತ್ತಿಟ್ಬಿಟ್ಟು ಅಷ್ಟೇ ಊಟ ಗೀಟ ಮಾಡಿಕೊಂಡು ಮಲ್ಕೊಂಡ್ವಿ. ಇದಾದಮೇಲೆ ನೆಕ್ಸ್ಟ್ ಡೇ ಇದು ಬಟ್ಟೆ ಎಲ್ಲ ಸ್ವಲ್ಪ ವಾಶ್ಗೆ ಹಾಕಬೇಕಿತ್ತಲ್ಲ, ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಸಿಂಕೆಲ್ಲ ತೊಳಿಬೇಕಿತ್ತು. ತುಂಬ ಎಲ್ಲ ಮನೆಗೆಲ್ಲ ಗೆಸ್ಟೆಲ್ಲ ಇದ್ರಲ್ಲ, ಸೊ ಎಲ್ಲ ಹೋಗಿ ವಾಶ್ ಗೀಶ್ ಮಾಡಿರ್ತಾರೆ. ಅವತ್ತಿಂದ ಎಲ್ಲ ನಾನು ತೊಳೆದಿರಲಿಲ್ಲ. ಸೊ ಅದನ್ನೆಲ್ಲ ನೀಟಾಗಿ ಉಜ್ಜಿಬಿಟ್ಟು ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಕ್ಲೀನ್ ಮಾಡಬೇಕಂತ ಅಂದ್ಕೊಂಡೆ. ಹಾಗೆ ಇನ್ನೊಂದು ವಿಚಾರ ಶೇರ್ ಮಾಡಬೇಕಿತ್ತು. ಈಗ ಪ್ರೆಗ್ನೆನ್ಸಿನಲ್ಲಿ ನಾನು ವೆಯ್ಟ್ ಲಾಸ್ ಆಗಿಬಿಟ್ಟಿದ್ದೀನಿ, ಒಂದು 2 kgs. ಅರೌಂಡ್ ಈ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಇರೋದು ನಾನು. ಆಲ್ಮೋಸ್ಟು ಇವತ್ತು ಡೇಟ್ ಬಂದು 16th ಅನಿಸುತ್ತೆ, ಕರೆಕ್ಟ್ ಶನಿವಾರ. ಇವತ್ತು 16ನೇ ತಾರೀಕು. ಇವತ್ತಿಗೆ ನಾನು ಆಲ್ರೆಡಿ ಒಂದು 2.5 kgs ಕಮ್ಮಿ ಆಗಿಬಿಟ್ಟಿದ್ದೀನಿ. ನಾನು ಅಂದ್ಕೊಂಡಿದ್ದೆ 70 kg ಮೇಲೆ ಹೋಗ್ತೀನಿ ಅಂತ, ಬಟ್ ಈಗ ಇನ್ನೂ 67 kg ಇದ್ದೀನಿ. ಲಾಸ್ಟ್ ನಾವು ವೆಯ್ಟ್ ಚೆಕ್ ಮಾಡಿದಾಗ 69 ಸಮಥಿಂಗ್ ಏನೋ ಇದ್ದೆ ಅನಿಸುತ್ತೆ. ಬಟ್ ರೀಸೆಂಟಾಗಿ ವೀಕ್ಲಿ ಚೆಕಪ್ ಹೋಗ್ತಿದ್ದೀನಲ್ಲ, ಆಲ್ಮೋಸ್ಟ್ ಒಂದು 2.5-3 kg ಅಷ್ಟು ಕಮ್ಮಿ ಆಗಿದ್ದೀನಿ. ಏನಕ್ಕೆ ಗೊತ್ತಿಲ್ಲ. ಲಿರಿಶಾಂದ್ರಲ್ಲಿ ವೆಯ್ಟ್ ಗೇಯ್ನ್ ಆಗಿದೆ, ಒಂದು ಸ್ವಲ್ಪನೂ ಕಮ್ಮಿ ಆಗಿರಲಿಲ್ಲ. ಬಟ್ ಇದರಲ್ಲಿ ಲಾಸ್ಟ್ 9 ಮಂತ್ಸಲ್ಲಿ ನನಗೆ ವೆಯ್ಟ್ ಲಾಸ್ ಆಗ್ತಿದೆ. ಸ್ವಲ್ಪ ಬ್ಯುಸಿ ದಿನ, ಈ ಥರ ಮನೆ ಕೆಲಸ ಮಾಡ್ಕೊಂಡು ಅಥವಾ ಈ ಥರ ಫೋಟೋಶೂಟು, ಸೀಮಂತ ಇದೆಲ್ಲ ಸ್ವಲ್ಪ ಓಡಾಟ ಜಾಸ್ತಿ ಇತ್ತು ಅದಕ್ಕೆ. ಅಥವಾ ನಾನೇನು ಅಷ್ಟೊಂದು ರಿಸ್ಕ್ ಎಲ್ಲ ತೊಗೊಂಡೆಲ್ಲ ಏನು ಮಾಡ್ತಿಲ್ಲ. ನಾನು ಆರಾಮಾಗಿ ಕೂಲಾಗಿ ಎಷ್ಟೇ ಕೆಲಸ ಇದ್ರೂ ರೆಸ್ಟ್ ತೊಗೊಳ್ತೀನಿ, ಬ್ರೇಕ್ ತೊಗೊಳ್ತೀನಿ, ಆದಷ್ಟು ಮಾಡ್ತೀನಿ. ಇಲ್ಲಾಂದರೆ ತಲೆ ಕೆಡಿಸ್ಕೊಳ್ಳಲ್ಲ, ಹಂಗೂ ನೀಟಾಗಿ ಮಾಡ್ಕೊಳ್ತೀನಿ. ಸೊ ಅದಕ್ಕೆ ಏನೂ ಗೊತ್ತಾಗ್ತಿಲ್ಲ. ಬಟ್ 3 kgs ಕಮ್ಮಿ ಆಗಿದ್ದೀನಿ, ಗೊತ್ತಿಲ್ಲ ಏನಕ್ಕೆ ಅಂತ. ಸೊ ಇದಾದಮೇಲೆ ಹಿಂದಿನ ದಿನದೆಲ್ಲ ಅಮ್ಮನ ಮನೆಯಿಂದ ಸ್ವಲ್ಪ ಥಿಂಗ್ಸ್ಗಳೆಲ್ಲ ತೊಗೊಂಬಂದಿದ್ದೆ. ಸೀಮಂತಕ್ಕೆಲ್ಲ ಯೂಸ್ ಮಾಡಿದ್ನಲ್ಲ, ಈ ಜಡೆದು ಬಿಲ್ಲೆ ಏನಂತಾರೆ ಇದಕ್ಕೆ, ಜಡ ಮತ್ತು ಸೀರೆಗಳು ಇದೆಲ್ಲ ಇನ್ನೊಂದ್ಸಲ ಗಾಳಿಗೆಲ್ಲ ಹಾಕಿ ಸ್ವಲ್ಪ ಗಂಜಲ ಹಾಕಿ ಎತ್ತಿಟ್ಟೆ. ಇನ್ನೇನು ಮಾಡೋದು, ಎಲ್ಲ ಕಬೋರ್ಡ್ಗೆಲ್ಲ ಸೇಫಾಗಿ ಸೇರಿಸ್ಬೇಕಲ್ಲ. ಹಾಗೆಯೇ ಟ್ರಾಲಿ ತೊಗೊಂಡೋಗಿದ್ನಲ್ಲ, ಅದನ್ನು ಕೂಡ ನೀಟಾಗಿ ಸ್ವಲ್ಪ ನೀರಲ್ಲಿ ಬಟ್ಟೆನ ಹಿಂಡ್ಕೊಂಡು 1-2 ಸಲ ಒರೆಸಿ ಗಾಳಿನೆಲ್ಲ ಹಾಗೆಯೇ ಬಿಟ್ಟು ಆಮೇಲೆ ಎತ್ತಿಟ್ಕೊಂಡೆ.
ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ, ನೆಲ ಎಲ್ಲನೂ ಒರೆಸಿ ಸ್ವಲ್ಪ ಬಾಗಿಲೆಲ್ಲ ತೊಳೆದು ಕ್ಲೀನ್ ಮಾಡಿದೆ. ಯಶು ಬಂದು ಸ್ನಾನ ಮಾಡಿಕೊಂಡ್ರು, ಅವ್ರ ಕೈಲೇ ಪೂಜೆ ಮಾಡಿ ಅಂಥೇಳಿ ಪೂಜೆನೂ ಕೂಡ ಮಾಡಿಸಿದ್ದಾಯಿತು. ಏನು ಹೊಲ್ಕೊಟ್ಟಾರ ನಿಂಗೆ? ಹೋಗು. ತಗೊಂಡೋಗಿಡು, ವಾಶ್ ಮಾಡಿದ್ದೀನಿ. ಬಟ್ಟೆ ಎಲ್ಲನೂ ಎಲ್ಲಿ ಹೇಳ್ದಾಕ್ತೆ ಬಟ್ಟೆನಾ? ಮತ್ತೆ ಅವರೇ ಫೋನ್ ಮಾಡಿದ್ರು, ರವಿಕಾಂತ್ ಸರ್ ನಾಳೆ ಪಕ್ಕ ಬೇಗ ಹೆಸರು ಕಳ್ಸ್ಕೊಡ್ತೀನಿ ಸರ್ ಅಂದೆ. ಸರಿ ಕಳಿಸ್ಬಿಡಿ ಏನಂತ ಅಂದರು. ಫೋನ್ ಮಾಡಿ ಸರ್ ಲಿರಿಷನ್ದು ಅದೊಂದು ಬ್ಯಾಗ್ ಇದೆಯಲ್ಲ ಯೂನಿಕಾರ್ನ್ ಥೀಮ್ದು, ಸೊ ಅದು ಸ್ವಲ್ಪ ಕಿತ್ತೋಗ್ಬಿಟ್ಟಿತ್ತು. ಹ್ಯಾಂಡಲ್ ಇರುತ್ತಲ್ಲ, ಸ್ಕೂಲ್ಗೆ ತೊಗೊಂಡೋಗಿ ಕಿತ್ತಾಕೊಂಡು ಬಂದಿದ್ಲು. ಅದನ್ನು ಸ್ಟಿಚ್ ಮಾಡಿಕೊಡು ಬಾ ನನಗೆ ಅಂತ ತುಂಬ ಹಠ ಮಾಡ್ತಿದ್ಲು. ಬಟ್ ಅದು ಒಳಗಡೆಯಿಂದ ಸೇರಿಸಿ ಸ್ಟಿಚ್ ಮಾಡಬೇಕು, ನಂಗೆ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ. ಈಗ ಸರಿ ಮಾಡಿಡ್ತೀನಿ, ಇಲ್ಲ ಅಂಗಡಿ ಕೊಟ್ಟು ಕಳ್ಸೋಣ, ಅಂಗಡೀಲಿ ಹೊಲ್ಕೊಡ್ತಾರೆ ಅಂತೆಲ್ಲ ಹೇಳಿ ಅವಳನ್ನ ಮಾಡೋದಕ್ಕೆ ಟ್ರೈ ಮಾಡಿದೆ. ಬಟ್ ಅವಳು ಕಾಂಪ್ರಮೈಸ್ ಆಗೋಕ್ಕೆ ರೆಡಿನೇ ಇರಲಿಲ್ಲ. ಈಗಲೇ ಬಾ ಎದ್ದು ಬಂದು ಸ್ಟಿಚ್ ಮಾಡು ಅಂತ ಹಠ ಮಾಡ್ತಾಯಿದ್ಲು. ಸೊ ಮಾಡಲಿಲ್ಲ, ಅಂಗಡಿ ಕೊಟ್ಟು ಕಳಿಸ್ತೀನಿ ಅಂಥೇಳಿ ಹಾಗೆ ಎತ್ತಿಟ್ಬಿಟ್ಟಿದ್ದೀನಿ. ಇದಾದಮೇಲೆ ಈವ್ನಿಂಗು ವರ್ಷನೂ ಕೂಡ ಬಂದಿದ್ಲು ಮನೆಗೆ. ಸೊ ಇದೊಂದು ಸೀರೆನ ಓಪನ್ ಮಾಡಿ ನೋಡ್ತಾ ಇದ್ದೆ. ಇದು ನನ್ನ ಫ್ರೆಂಡು ನನಗೆ ಸೀಮಂತಕ್ಕೆ ಅಂತ ಗಿಫ್ಟ್ ಕೊಟ್ಟಿದ್ದು ಸೀರೆನ. ತುಂಬ ಚೆನ್ನಾಗಿದೆ, ಸಾಫ್ಟಾಗಿ, ತುಂಬ ವೆಯ್ಟ್ ಎಲ್ಲ ಏನಿಲ್ಲ, ಮೀಡಿಯಮ್ ಆಗಿ ಇದೆ. ತುಂಬ ವೆಯ್ಟ್ಲೆಸ್ ಅನ್ನೋ ಥರನೂ ಇಲ್ಲ, ವೆಯ್ಟ್ ಇದೆ ಅನ್ನೋ ಥರನೂ ಇಲ್ಲ, ಚೆನ್ನಾಗಿದೆ. ವೇರ್ ಮಾಡಿದ್ರೆ ಸ್ಟಿಫಾಗಿ ಕೂರುತ್ತೆ ನೆರಿಗೆಗಳೆಲ್ಲ. ಚೆನ್ನಾಗಿತ್ತು, ನಂಗೆ ಇಷ್ಟ ಆಯಿತು. ಇದೇನಂದರೆ ಅದು ಅಮ್ಮನ ಮನೆಗೆ ಹೋದ್ವಲ್ಲ, ಆವತ್ತೇನು ಮಾಡಿದ್ದಾರೆ, ನನ್ನ ಹಸ್ಬೆಂಡ್ ಕೈಲಿ ನಮ್ಮ ದೊಡ್ಡಮ್ಮ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ ನಮ್ಮ ಮನೆಗೆ. ನಾನು ಆವತ್ತಿಂದನೂ ಓಪನ್ ಮಾಡಿ ನೋಡೋದಕ್ಕೆ ಆಗಲಿಲ್ಲ. ಎಲ್ಲಿ ಸೀರೆ ಅಂತ ಹುಡುಕ್ತಾ ಇದ್ದೀನಿ, ಮನೇಲಿ ಸೀರೆನೇ ಇಲ್ಲ. ಆಮೇಲೆ ಅವ್ರಿಗೆ ಬೇರೆ ಹೊಟ್ಟೋಗ್ಬಿಟ್ಟಿದ್ರು. ಅವ್ರನ್ನ ಕೇಳಿದ್ವಿ, ಈ ಸೀರೆ ಏನಾದರೂ ನೋಡಿದ್ರಾ ಅಂತ ಕೇಳಿದಾಗ, ಕೊಟ್ಟು ಕಳಿಸ್ದೆ ಕಣಪ್ಪ ಯಶು ಕೈಲಿ ಅಂತ ಅಂದರು. ಸೊ ನಾನು ನಿಜವಾಗ್ಲೂ ಎಲ್ಲೋ ಅಲ್ಲಿ ಫಂಕ್ಷನ್ ಹಾಲಲ್ಲೇ ಮಿಸ್ ಆಗಿಬಿಟ್ಟಿದೆ ಸೀರೆ ಅಂತಲೇ ಅಂದ್ಕೊಂಡಿದ್ದೆ. ಆಮೇಲೆ ಆ ಸೀರೆ ತೆಗೆದು ಓಪನ್ ಮಾಡಿ ಒಂದು ಸಲ ಮೈ ಮೇಲೆ ಹಾಕಿ ಹಾಗೆ ನೋಡಿದೆ. ಸೊ ಚೆನ್ನಾಗಿ ಅನ್ನಿಸ್ತು ಸೀರೆ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಡಿಯರ್. ಏನದು? ಯಾರು ಬಿಡಿಸಿದ್ದು? ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ವ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸಪೋರ್ಟ್ ಮಾಡಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.